ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯ ದೇಶ ಅಂದರೆ ಅದು ಅಮೆರಿಕ, ಅದರ ಜೊತೆ ಡಾಲರ್. ಇಷ್ಟು ದಿನ ಜಗತ್ತನ್ನು ಆಳ್ತಿದ್ದ ಅಮೆರಿಕನ್ ಡಾಲರ್ ಈಗ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡ್ತಿದೆ. ಇನ್ನು ಡಾಲರ್ ಇಂಡೆಕ್ಸ್ ಇತ್ತೀಚೆಗೆ 100ರ ಮಟ್ಟಕ್ಕಿಂತ ಕೆಳಗೆ ಕುಸಿದಿದೆ. ಕಳೆದ ವರ್ಷದಲ್ಲಿ 10.87%ಗೆ ಕುಸಿತ ಕಂಡಿದೆ. ಇದು ಕೇವಲ ಅಂಕಿಅಂಶವಲ್ಲ, ಅಮೆರಿಕದ ಆಧಿಪತ್ಯಕ್ಕೆ ಬಿದ್ದ ಒಂದು ದೊಡ್ಡ ಪೆಟ್ಟು ಅಂತ ಕೂಡ ಬಣ್ಣಿಸಲಾಗ್ತಿದೆ. ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ IMF ಮುಖ್ಯಸ್ಥೆ ಕ್ರಿಸ್ಟಲಿನಾ ಜಾರ್ಜಿವಾ ಅವರು ಕೂಡ ನೀಡಿರುವ ಒಂದು ಡೇಂಜರ್ ಸಿಗ್ನಲ್ ಬಗ್ಗೆ ಈಗ ಇಡೀ ಜಗತ್ತಿನಲ್ಲಿ ದೊಡ್ಡ ಚರ್ಚೆ ನಡೀತಿದೆ. ಈ ವಿಡಿಯೋದಲ್ಲಿ ನಾವು ಡಾಲರ್ ಯಾಕೆ ಕುಸಿಯುತ್ತಿದೆ, ಭಾರತದ ಮೇಲೆ ಇದರ ಪರಿಣಾಮವೇನಾಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಏನಾಗಲಿದೆ ಎಂಬ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, ಡಾಲರ್ ಇತಿಹಾಸ ಮತ್ತು ಈ ಪೆಟ್ರೋ ಡಾಲರ್ ಅಂದರೆ ಏನಂತ ತಿಳ್ಕೊಳ್ಳೋಣ. ನೋಡಿ, 2ನೇ ಮಹಾಯುದ್ಧದ ನಂತರ ಡಾಲರ್ಗೆ ಹೇಗೆ ಜಾಗತಿಕ ಕರೆನ್ಸಿ ಆಯಿತು ಎಂಬುದನ್ನು ನೋಡೋಣ. ನೋಡಿ, 70ರ ದಶಕದಲ್ಲಿ ಈ ಡಾಲರ್ದು ಆಡಿದ್ದೇ ಆಟವಾಗಿತ್ತು. ಅಂದರೆ 1971ರಲ್ಲಿ ಗೋಲ್ಡ್ ಸ್ಟ್ಯಾಂಡರ್ಡ್ನಿಂದ ಅಮೆರಿಕ ಹೊರಬಂದಾಗ ಡಾಲರ್ ಕಳೆದುಕೊಂಡಿತ್ತು. ಆದರೆ ಅರಬ್ ದೇಶಗಳ ಸೇರಿ ಪೆಟ್ರೋಲಿಯಂ ವ್ಯಾಪಾರ ಕೇವಲ ಡಾಲರ್ನಲ್ಲಿ ನಡೀಬೇಕು ಎಂಬ ನಿಯಮನ ತಂದ ನಂತರ ಡಾಲರ್ ರಾಜನಾಗಿ ಮೆರೆಯೋಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಜಗತ್ತಿನ 58% ವಿದೇಶಿ ವಿನಿಮಯ ಮೀಸಲು ಇಂದಿಗೂ ಕೂಡ ಡಾಲರ್ನಲ್ಲೇ ನಡೆಯುತ್ತೆ. ಆದರೆ ಈಗ ಈ ನಂಬಿಕೆಗೆ ಒಂದು ದೊಡ್ಡ ಬಿರುಕು ಬಿಟ್ಟಿದೆ. ಹಾಗಾದರೆ ಡಾಲರ್ ಕುಸಿತಕ್ಕೆ ಕಾರಣಗಳೇನು ಅಂತ ನೋಡೋದಾದರೆ, ಅಮೆರಿಕ ಡೆಪ್ತ್ ಟ್ರ್ಯಾಪ್ ಆಗಿದ್ದು, ಇದಕ್ಕೆ ಸಾಲ ಸುಳಿ ಅಂತ ಕರೀತಾರೆ. ಅಮೆರಿಕದ ಒಟ್ಟು ಸಾಲ $38 ಟ್ರಿಲಿಯನ್ ಇದೆ. ಇದು ಅವರ GDPಗಿಂತಲೂ ಕೂಡ 120% ಹೆಚ್ಚು. ಸಾಲ ತೀರಿಸಲು ಮತ್ತಷ್ಟು ನೋಟನ್ನು ಮುದ್ರಿಸುತ್ತಿರುವುದು ಮೌಲ್ಯ ಕುಸಿತಕ್ಕೆ ಇದು ಒಂದು ಕೂಡ ಕಾರಣ ಅಂತ ಹೇಳಲಾಗ್ತಿದೆ. ಇನ್ನು ಟ್ರಂಪ್ ಅವರ ಟ್ಯಾರಿಫ್ ಮತ್ತು ವ್ಯಾಪಾರದ ನೀತಿಗಳು. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಮಿತ್ರ ರಾಷ್ಟ್ರಗಳ ಮೇಲೂ ಕೂಡ ಟ್ಯಾರಿಫನ್ನು ಹೇರ್ತಿದ್ದಾರೆ. ಇದು ಹೂಡಿಕೆದಾರರಲ್ಲಿ ನಂಬಿಕೆ ಕಳೆಯುವಂತೆ ಮಾಡಿದೆ. ಬ್ರಿಕ್ಸ್ ಮತ್ತು ಡಿಡಾಲರೈಸೇಷನ್. ಭಾರತ, ಚೀನಾ ಮತ್ತು ರಷ್ಯಾ, ಬ್ರೆಜಿಲ್ ದೇಶಗಳು ತಮ್ಮದೇ ಕರೆನ್ಸಿಯಲ್ಲಿ ವ್ಯಾಪಾರ ಮಾಡಲು ಶುರು ಮಾಡಿವೆ. ಭಾರತ ಕೂಡ ರಷ್ಯಾದಿಂದ ತೈಲವನ್ನು ರೂಪಾಯಲ್ಲೇ ಖರೀದಿಸ್ತಿರೋದ್ರಿಂದ ಇದಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿ ಉಳಿದಿದೆ. ಇನ್ನು ಅಮೇರಿಕನ್ ಟ್ರೆಜರ್ ಅಸೆಟ್ಸ್ ಡಂಪಿಂಗ್, ಇದು ಒಂದು ಮುಖ್ಯ ಕಾರಣ. ಯಾಕಂದರೆ ಈ ಡಾಲರ್ ಅಸ್ಥಿರತೆ ಆಗೋದಕ್ಕೆ ಇದು ಕೂಡ ಒಂದು ಮೇನ್ ಕಾರಣ ಆಗುತ್ತೆ. ಚೀನಾ ಮತ್ತು ಭಾರತದಂತಹ ದೇಶಗಳು ಬಳಿ ಇರುವ ಅಮೆರಿಕದ ಡಾಲರ್ ಬಾಂಡ್ಗಳನ್ನು ಮಾರಾಟ ಮಾಡ್ತಿವೆ. ಅಂದರೆ ಭಾರತ ಸುಮಾರು ಇಲ್ಲಿವರೆಗೂ ಕೂಡ 22%ನಷ್ಟು ಅಸೆಟ್ಸನ್ನು ಕಡಿಮೆ ಮಾಡಿಕೊಂಡಿವೆ. ಡಾಲರ್ ಮೂಲಕ ಅಸೆಟ್ಸನ್ನು ಕಡಿಮೆ ಮಾಡಿಕೊಂಡಿವೆ. ಇನ್ನು 5ನೇದಾಗಿ ಈ ಫೆಡರಲ್ ರಿಸರ್ವ್ ನೀತಿ. ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರ ಇಳಿಸ್ತಿರೋದ್ರಿಂದ ಮಾರುಕಟ್ಟೆಗೆ ಡಾಲರ್ ಹರಿವು ಹೆಚ್ಚಾಗಿ ಅದರ ಬೆಲೆ ಇಳಿಯುತ್ತಿದೆ. ಇನ್ನು ಚಿನ್ನದ ಬೆಲೆ ಯಾಕೆ ಇಷ್ಟೊಂದು ಗಗನಕ್ಕೆ ಹೋಗುತ್ತಿದೆ ಅಂತ ನೋಡೋದಾದರೆ ಇದಕ್ಕೂ ಕೂಡ ಡಾಲರ್ನ ಸಂಬಂಧವಿದೆ. ಡಾಲರ್ ಮೇಲೆ ನಂಬಿಕೆ ಹೋದಾಗ ಹೂಡಿಕೆದಾರರು ಓಡುವುದು ಚಿನ್ನದ ಕಡೆಗೆ. ಈ ಏನು ಹೂಡಿಕೆ ಮಾಡಿದ್ರಲ್ಲ ಡಾಲರ್ ಮೇಲೆ, ಅವರೆಲ್ಲ ಇವಾಗ ಡಾಲರ್ ಬದಲು ನಾವು ಚಿನ್ನನೇ ತೆಗೆದುಕೊಳ್ಳೋದು ಬೆಸ್ಟ್ ಅಂತೇಳಿ ಇವಾಗ ಎಲ್ಲರೂ ಕೂಡ ಚಿನ್ನದ ಕಡೆಗೆ ಹೋಗ್ತಿದ್ದಾರೆ. ಯಾವಾಗ ಡಾಲರ್ ದುರ್ಬಲವಾಗುತ್ತೋ ಆಗ ಚಿನ್ನ ಬಲವಾಗುತ್ತೆ. ಇಂದು 24 ಕ್ಯಾರೆಟ್ ಚಿನ್ನದ ಬೆಲೆ 10 ಗ್ರಾಮಿಗೆ 1,70,000ವರೆಗೂ ಕೂಡ ಹೋಗಿ ತಲುಪಿದೆ. ಈ ಡಾಲರ್ ಅಸ್ಥಿರತೆ ಇದಕ್ಕೆ ಒಂದು ಕಾರಣ ಅಂತ ಕೂಡ ಹೇಳಲಾಗ್ತಿದೆ. ಇನ್ನು IMF ಹೇಳುವಂತೆ ಚಿನ್ನ ಕೂಡ ಒಂದು ಶಾಶ್ವತ ಪರಿಹಾರವಲ್ಲ. ಡಿಜಿಟಲ್ ಕರೆನ್ಸಿ ಅಥವಾ ಹೊಸ ಜಾಗತಿಕ ಕರೆನ್ಸಿಯ ಅಗತ್ಯದ ಬಗ್ಗೆ ಜಾರ್ಜಿವಾ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಡಾಲರ್ ಕುಸಿಯುತ್ತಿದ್ರೂ ಕೂಡ ಭಾರತದ ರೂಪಾಯಿ ಯಾಕೆ ಕುಸಿಯುತ್ತಿದೆ, ಇದಕ್ಕೆ ಕಾರಣ ಏನಂತ ನೋಡಿದ್ರೆ ಇಂದಿಗೂ ಕೂಡ ನಾವು ತೈಲ ಮತ್ತು ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಡಾಲರ್ ಮೂಲಕವೇ ನಾವು ಖರೀದಿ ಮಾಡಬೇಕು. ಹಾಗೆ ನಮ್ಮ ರಫ್ತುದಾರರು ಅಂದರೆ IT ಕಂಪನಿಗಳು ಮತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದ ಇದನ್ನು ನಾವು ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮಗೆ ಲಾಭ ಆಗುತ್ತೆ. ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ಈ ರಕ್ಷಣಾ ಸಾಧನಗಳು ಬೆಲೆ ಏರಿಕೆಯಾಗಿ ದೇಶದಲ್ಲಿ ಕೂಡ ಹಣದುಬ್ಬರ ಹೆಚ್ಚಾಗೋ ಸಾಧ್ಯತೆ ಕೂಡ ಭಾರತದ ಮೇಲೂ ಕೂಡ ಇದರ ಪರಿಣಾಮ ದೊಡ್ಡದಾಗಿ ಇರುತ್ತೆ.
ಇದಕ್ಕೆ ಭಾರತದ ತಂತ್ರ ಏನು ಅಂತ ಕೇಳಿದರೆ, ಭಾರತ ಈಗ 18ಕ್ಕೂ ಹೆಚ್ಚು ದೇಶಗಳ ಜೊತೆ ರೂಪಾಯಿಯಲ್ಲೇ ವ್ಯಾಪಾರ ಮಾಡಲು ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ. ಇದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಂತೇಳಿ ಹೇಳ್ತಿದ್ದಾರೆ. ಡಾಲರ್ ತಕ್ಷಣವೇ ಶೂನ್ಯವಾಗುವುದಿಲ್ಲ, ಆದರೆ ಅದರ ಏಕಸ್ವಾಮ್ಯ ಮೊನೊಪೊಲಿ ಕೂಡ ಮುಗಿಯುತ್ತಿದೆ. ಇದು ಜಗತ್ತಿನ ಆರ್ಥಿಕತೆಯನ್ನು ರೀಸೆಟ್ ಮಾಡುವ ಕಾಲ ಅಂತ ಕೆಲವರು ಬಣ್ಣಿಸ್ತಿದ್ದಾರೆ. ಇನ್ನು ಸಾಮಾನ್ಯವಾಗಿ ಹೂಡಿಕೆದಾರರು ಈ ಸಮಯದಲ್ಲಿ ಚಿನ್ನ ಅಥವಾ ರಿಯಲ್ ಎಸ್ಟೇಟ್ ಅಂತಹ ಸ್ಥಿರ ಆಸ್ತಿಗಳ ಮೇಲೆ ಗಮನ ಹರಿಸುವುದು ಉತ್ತಮ ಅಂತ ಕೂಡ ತಜ್ಞರು ಹೇಳ್ತಿದ್ದಾರೆ. ಸ್ನೇಹಿತರೆ, ಅಮೆರಿಕದ ಈ ಆರ್ಥಿಕ ಅಸ್ಥಿರತೆ ಭಾರತಕ್ಕೆ ಒಂದು ಅವಕಾಶವೋ ಅಥವಾ ಸವಾಲು? ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಭಾಗದಲ್ಲಿ ಟ್ರಂಪ್ ಅವರ ಹೊಸ ಆರ್ಥಿಕ ನೀತಿಗಳ ಬಗ್ಗೆ ತಿಳಿಯೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.